ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಆರೋಗ್ಯವು ಸ್ವಾಸ್ಥ್ಯವು ಎಂಬ 35ನೆಯ ವಿಚಾರಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಮ್ಮ ಭಾರತೀಯ ಭಾಷೆಗಳಲ್ಲಿ ಈ ಎರಡು ಪದಗಳನ್ನು, ಆರೋಗ್ಯ ಮತ್ತು ಸ್ವಾಸ್ಥ್ಯ, ಈ ಪದಗಳನ್ನು ಕಾಲಕ್ರಮವಾಗಿ ಬಳಸುತ್ತಿರುತ್ತೇವೆ. ಆದರೆ ಬಹಳಷ್ಟು ಜನರಿಗೆ ಈ ಎರಡು ಪದಗಳಿಗೆ ಇರುವ ತಾರತಮ್ಯ ತಿಳಿಯದೆ ಆ ಎರಡು ಶಬ್ದಗಳನ್ನು ಅವೆರಡು ಸಮಾನಾರ್ಥಕ ಪದಗಳೇನೋ ಎಂಬಂತೆ ಬಳಸುತ್ತಿರುತ್ತಾರೆ. ಸಾಮಾನ್ಯವಾಗಿ ಸರ್ಕಾರದ ವಲಯದಲ್ಲಿ ಮಾತನಾಡುವಾಗ ಆರೋಗ್ಯ ಶಿಬಿರ ಅಂದರೆ ಆರೋಗ್ಯವನ್ನು ಉಂಟು ಮಾಡುವಂತಹದ್ದು ಎಂಬ ಅರ್ಥದಲ್ಲಿ ಬಳಸುತ್ತಿರುತ್ತಾರೆ. ಅದೇ ರೀತಿ ಸ್ವಾಸ್ಥ್ಯ ಎಂಬ ಪದವನ್ನು ಧ್ಯಾನ ಮುಂತಾದ ವಿಚಾರಗಳಲ್ಲಿ ತೊಡಗಿರುವವರು ಬಳಸುತ್ತಾರೆ. ಆದರೆ ಇವೆರಡು ಸಮಾನಾರ್ಥಕ ಪದಗಳಲ್ಲ. ಸಾಮಾನ್ಯವಾಗಿ ಯಾರಿಗೆ ರೋಗವಿಲ್ಲವೋ ಅದನ್ನು ಅರೋಗ ಸ್ಥಿತಿ, ರೋಗವಿಲ್ಲದ ಸ್ಥಿತಿ ಎಂದು ಹೇಳುತ್ತಾರೆ. ಪಾಶ್ಚಿಮಾತ್ಯ ದೇಶದಿಂದ ನಮ್ಮಲ್ಲಿಗೆ ಎರವಲಾಗಿ ಬಂದಂತಹ ವೈದ್ಯಕೀಯ ಶಾಸ್ತ್ರ ಮುಂತಾದವುಗಳ ಕಾರಣದಿಂದಾಗಿ ಯಾವ ರೋಗವೂ ಇಲ್ಲದವನನ್ನು ಅರೋಗಿ ಎಂದು ಕರೆಯುವ ಮೂಲಕ ಅದನ್ನೇ ರೋಗವಿಲ್ಲದ ಸ್ಥಿತಿಯನ್ನೇ ನಮ್ಮ ಆರೋಗ್ಯದ ಸ್ಥಿತಿ ಎಂಬಂತೆ ಬಣ್ಣಿಸುತ್ತಾರೆ. ಆದರೆ ಯಾವ ರೋಗವಿರಲಿ ಆ ರೋಗವೇ ಬಾರದಂತಿರುವಂತಹ ಸ್ಥಿತಿಗೆ ಪಾಶ್ಚಿಮಾತ್ಯ ಭಾಷೆಗಳಲ್ಲೂ ಕೂಡ ಯಾವುದೇ ಸಮಾನಾರ್ಥಕ ಪದವಿಲ್ಲ. ಆ ಕಾರಣದಿಂದಾಗಿಯೇ ಅರೋಗವಾಗಿರುವ ಸ್ಥಿತಿಯನ್ನೇ ಆರೋಗ್ಯವು ಎನ್ನುತ್ತಾರೆ. ಆದರೆ ಸ್ವಾಸ್ಥ್ಯ ಎಂಬ ಪದವು ಅದನ್ನು ಮೀರಿದುದು. ಇಲ್ಲಿ ಸ್ವ ಎಂದರೆ ತಾನು, ಸ್ಥ ಎಂದರೆ ನಿಂತಿರುವವನು. ಸ್ವಸ್ಥ ಅಂದರೆ ಸ್ವಸ್ಥ ಸ್ಥಿತಿಯಲ್ಲಿ ಇರುವವನು ಎಂದರೆ ತನ್ನಲ್ಲಿ ತಾನು, ತನ್ನ ನಿಜ ಸ್ಥಿತಿಯಲ್ಲಿ, ತನ್ನ ಸ್ವಯಂ ಸ್ಥಿತಿಯಲ್ಲಿ, ತನ್ನ ಸ್ವಸ್ಥಿತಿಯಲ್ಲಿ ಯಾರು ನಿಂತಿರುವನೋ ಆ ಸ್ಥಿತಿಯಲ್ಲಿಯೇ ಆತ ನಿರಂತರವಾಗಿ ಇರುವುದು ಸಾಧ್ಯವಾದರೆ ಆತನನ್ನು ಸ್ವಸ್ಥನು ಎನ್ನಬಹುದು. ಈ ರೀತಿ ಸ್ವಸ್ಥನಾಗಿರುವ ಸ್ಥಿತಿಯೇ ಸ್ವಾಸ್ಥ್ಯವು. ಅದರ ಬದಲಿಗೆ ನಾವು ಆರೋಗ್ಯ ಎಂಬ ಪದವನ್ನು ಬಳಸಿದಾಗ ಯಾವ ರೋಗವೂ ಇಲ್ಲದವನಾದರೂ ರೋಗಗಳು, ಅನ್ನಪಾನಗಳು, ವಾಯುಗುಣ, ಕೆಲಸಕ್ಕಾಗಿ ದುಡಿಯುವುದರಿಂದಾದ ಶ್ರಮ, ಇವುಗಳ ಕಾರಣದಿಂದಾಗಿ ರೋಗಗಳು ಉಂಟಾಗುತ್ತವೆ. ಮುಂತಾದ ಅನೇಕ ಕಾರಣಗಳು ಈ ರೋಗಗಳಿಗೆ ಕಾರಣವಾಗುತ್ತವೆ. ಆ ಕಾರಣದಿಂದಾಗಿ ನಾವು ಅನ್ನಪಾನಗಳಲ್ಲಿ ಎಷ್ಟರ ಮಟ್ಟಿಗೆ ಜಾಗರೂಕತೆ ವಹಿಸಲು ಸಾಧ್ಯ? ವಾಯುಗುಣವನ್ನು ನಮ್ಮಿಂದ ಬದಲಾಯಿಸಲೇನೂ ಸಾಧ್ಯವಿಲ್ಲ. ಇನ್ನು ಕೆಲಸಕ್ಕಾಗಿ ದುಡಿಯುವುದರಿಂದಾದ ಶ್ರಮ, ಆ ಶ್ರಮದಿಂದ ತಪ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ. ಹೀಗಿರುವಾಗ ರೋಗದಿಂದ ತಪ್ಪಿಸಿಕೊಳ್ಳಲು ಎಂದಿಗಾದರೂ ಸಾಧ್ಯವೇ? ಈಗಿನ ಕಾಲದಲ್ಲಿ ರೋಗಕ್ಕಿರುವ ಈ ಬಾಹ್ಯ ನಿಮಿತ್ತಗಳನ್ನೆಲ್ಲ ಪರಿಹರಿಸಿಕೊಳ್ಳುವುದು ಅಶಕ್ಯವೆಂದೇ ತೋರಹತ್ತಿದೆ. ಒಂದು ವೇಳೆ ಶರೀರದ ರೋಗಗಳನ್ನೆಲ್ಲ, ಅಂದರೆ ಬಾಹ್ಯವಾಗಿ ನಮಗೆ ಕಾಣುವ ದೈಹಿಕ, ದೇಹದಲ್ಲಿ ಕಾಣುವ ರೋಗಗಳನ್ನೆಲ್ಲ ಒಂದು ವೇಳೆ ಪರಿಹರಿಸಿಕೊಂಡೇವೆಂದು ಇಟ್ಟುಕೊಂಡರು, ಏಕೆಂದರೆ ಇಂದು ಪ್ರತಿಯೊಂದು ರೋಗಕ್ಕೂ ಅದಕ್ಕೊಂದು ಔಷಧಿ ಇದ್ದೇ ಇರುತ್ತದೆ. ದೇಹದ ಎಲ್ಲ ಕಾಯಿಲೆಗಳನ್ನು ನಾವು ಗುಣಪಡಿಸಿಕೊಂಡರೂ ಸಹ ನಾವು ಸ್ವಸ್ಥರಾಗಿದ್ದೇವೆಂದು ಹೇಳುವುದು ಸಾಧ್ಯವಿಲ್ಲ. ಏಕೆಂದರೆ ಇಂದು ನಮಗೆ ಬರುವ ಎಷ್ಟೋ ಕಾಯಿಲೆಗಳು ಮನೋದೈಹಿಕ, ಸೈಕೋಸೊಮ್ಯಾಟಿಕ್ ಆದಂತಹ ಕಾಯಿಲೆಗಳು. ಒಂದು ಅಂದಾಜಿನ ಪ್ರಕಾರ ನಮಗೆ ಇರುವಂತಹ ಸಮಸ್ಯೆಗಳಲ್ಲಿ 70ಕ್ಕೂ ಹೆಚ್ಚು ಭಾಗ, 70%ಕ್ಕೂ ಹೆಚ್ಚು ಭಾಗ ಈ ರೀತಿ ಮಾನಸಿಕವಾದ ಸ್ಥಿತಿಗಳು, ಮಾನಸಿಕ ದುಗುಡ ದುಮ್ಮಾನಗಳ ಕಾರಣದಿಂದಾಗಿ ಕಾಯಿಲೆಗಳು ಬರುತ್ತವೆ. ಅಂದರೆ ವಾತಾವರಣ ಪರಿಶುದ್ಧವಾಗಿದ್ದರೂ, ನಾವು ತಿನ್ನುವ ಆಹಾರದ ಕುರಿತು ಮುತುವರ್ಜಿ ವಹಿಸಿದ್ದರು, ಎಲ್ಲ ಮುತುವರ್ಜಿಗಳನ್ನು ವಹಿಸಿದ್ದರು, ಯೋಗ್ಯವಾದ ಔಷಧಿಗಳನ್ನು ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳುತ್ತಿದ್ದರು, ಈ ಮಾನಸಿಕವಾದ ಕಾಯಿಲೆಗೆ ಯಾವ ಔಷಧಿಯೂ ಇರುವುದಿಲ್ಲ. ದುಷ್ಟ ಸಂಕಲ್ಪಗಳು, ದುಮ್ಮಾನ, ಹಗೆತನ, ವ್ಯಥೆ, ಕಾಮ, ಕ್ರೋಧ ಇವೆಲ್ಲವೂ ಕೂಡ ನಮ್ಮನ್ನು ತಿಕ್ಕಿ ಮುಕ್ಕುತ್ತಿರುವ ರೋಗಗಳೇ. ಶರೀರದ ಮೇಲೆ ಅದರ ಲಕ್ಷಣ ಕಾಣಿಸದಿರಬಹುದು, ಆದರೆ ಇವುಗಳ ಕಾರಣದಿಂದಾಗಿ ಮುಂದೊಂದು ದಿನ
ಶರೀರವು ತಡೆದುಕೊಳ್ಳಲು ಅಸಾಧ್ಯವಾದಾಗ, ವೃದ್ಧಾಪ್ಯವು ಸಮೀಪಿಸುತ್ತಿರುವಾಗ ಸಾಮಾನ್ಯವಾಗಿ ನಮ್ಮನ್ನು ಹಲವು ಕಾಯಿಲೆಗಳು ಮುತ್ತಿಕ್ಕುವುದಕ್ಕೆ ನಾವು ಯೌವನದ ಸ್ಥಿತಿಯಲ್ಲಿ ಇದ್ದಾಗಲೇ ಈ ರೀತಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ನಮ್ಮ ತಲೆಯನ್ನು ಆಶ್ರಯವಾಗಿ ಮಾಡಿರುವುದರಿಂದ ತಲೆಯಲ್ಲಿ ನೆಲೆಸಿರುವ ಇವೆಲ್ಲವೂ ಕೂಡ ಮಾನಸಿಕವಾಗಿ ನಮ್ಮ ಶರೀರದ ಮೇಲೆ ಶರೀರವು ಹೋರಾಡಲು ಅಸಮರ್ಥವಾದಾಗ ಅದರ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತವೆ. ಈ ರೋಗಗಳಿಗೆ ಪರಿಹಾರ ಯಾವುದು? ಅದಕ್ಕೆಲ್ಲ ಪರಿಹಾರವೆಂದರೆ ಭವರೋಗ ವೈದ್ಯನಾದ ಭಗವಂತನು ನಮ್ಮ ಹೃದಯದೊಳಗೆ ಇರುತ್ತಾನೆ. ಆತನ ಕಡೆಗೆ ಮನಸ್ಸನ್ನು ತಿರುಗಿಸಿದರೆ ಸಾಕು. ಅಂದರೆ ಈ ಜಗತ್ತಿನಲ್ಲಿ ಕಾಣದ ಯಾವುದೋ ಒಂದು ಅದೃಶ್ಯ ಶಕ್ತಿ ನಮ್ಮನ್ನೆಲ್ಲ ನಡೆಸುತ್ತಿದೆ ಎಂಬ ವಿಚಾರದಲ್ಲಿ ನಂಬಿಕೆಯನ್ನಿಟ್ಟು ಆ ಶಕ್ತಿಗೆ ಯಾವ ಹೆಸರನ್ನಾದರೂ ಕೊಡಿ, ನಿಮ್ಮ ನಿಮ್ಮ ಮತಪಂಥಗಳಂತೆ ಹೆಸರುಗಳನ್ನು ಕೊಟ್ಟುಕೊಂಡು ಆ ಶಕ್ತಿಯಲ್ಲಿ ನಂಬಿಕೆಯನ್ನಿಟ್ಟು ಆ ಶಕ್ತಿಯೇ ಎಲ್ಲವನ್ನೂ ನಡೆಸುತ್ತಿದೆ ಎಂಬ ಭರವಸೆಯಲ್ಲಿ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಆ ಶಕ್ತಿಯ ಇಚ್ಛೆಯಂತೆ ನಡೆಯುತ್ತಿದೆ ಎಂಬ ಭಾವದಲ್ಲಿ ನಾನು ಮಾಡುವ ಎಲ್ಲ ಕಾರ್ಯಗಳು ಕೇವಲ ಆ ಶಕ್ತಿಯು ನನ್ನಿಂದ ಮಾಡಿಸುತ್ತಿರುವಂತಹದ್ದು, ಇವು ನನ್ನ ಕರ್ತವ್ಯ ಕರ್ಮಗಳು, ಅದರಿಂದ ಬರುವ ಫಲವೂ ಕೂಡ ಆ ಶಕ್ತಿಯು ನನಗೆ ನೀಡುತ್ತಿರುವ ಪ್ರಸಾದ ಎಂಬ ಭಾವದಲ್ಲಿ ಆ ಹಂತದಲ್ಲಿ, ಅಂದರೆ ಆ ಶಕ್ತಿಯು ಮನಸ್ಸು, ಬುದ್ಧಿ, ಇಂದ್ರಿಯಗಳ ಆಚೆ ಇರುವಂತಹದ್ದು, ಇದನ್ನು ಬೋಧಿಸುವ ಅಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿ ತನ್ಮೂಲಕ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿಗಳನ್ನು ಪಡೆದುಕೊಂಡರೆ, ಅಂದರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಆಚೆ ಇರುವಂತಹ ನಮ್ಮ ನಿಜವಾದ ಸ್ಥಿತಿ ಯಾವುದೆಂದು ಅಧ್ಯಾತ್ಮ ಶಾಸ್ತ್ರವು ಹೇಳುತ್ತಿರುವುದು, ಆ ಸ್ವಸ್ಥಿತಿಯಲ್ಲಿ ಯಾರು ಸ್ಥಿರನಾಗಿ ನಿಂತಿರುವನೋ, ಯಾರು ಸ್ಥಿತಪ್ರಜ್ಞನಾಗಿ ನಿಂತಿರುವನೋ, ಆ ಸ್ವಸ್ಥ ಸ್ಥಿತಿಯೇ ಸ್ವಾಸ್ಥ್ಯಕ್ಕೆ ಮೂಲ. ಆ ಸ್ಥಿತಿಯಲ್ಲಿ ಇರುವವನಿಗೆ ಈ ಜಗತ್ತಿನ ಎಲ್ಲ ಆಗುಹೋಗುಗಳು ಕೇವಲ ಒಂದು ನಾಟಕದಂತೆ ಕಾಣುತ್ತದೆ. ಹೇಗೆ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನಾವು ಕಾಣುವುದೆಲ್ಲವನ್ನು ಅನುಭವಿಸುತ್ತಿದ್ದರೂ ಕೊನೆಗೆ ಕನಸು ಮುಗಿದಾಗ ಇದೆಲ್ಲವೂ ನಶ್ವರವೆಂದು ಭಾವವಾಗುತ್ತದೆಯೋ, ಅದೇ ರೀತಿ ಈ ನಾವು ಇರುವ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ವಿಚಾರಗಳು ನಮ್ಮ ಕನಸಿನಲ್ಲಿ ನಡೆಯುವ ನಾಟಕದಂತೆಯೇ ಎಂಬ ಭಾವದ ಆ ಸ್ಥಿತಿಯಲ್ಲಿ ನಾವು ಸ್ವಸ್ಥರಾಗಿರಬಹುದು. ಆ ಸ್ವಸ್ಥ ಸ್ಥಿತಿಯಲ್ಲಿ ನೆಲೆಗೊಂಡ ವ್ಯಕ್ತಿ ಸ್ವಾಸ್ಥ್ಯವನ್ನು ಅನುಭವಿಸುತ್ತಾನೆ. ರೋಗವಿಲ್ಲದಿರುವುದು ಸ್ವಾಸ್ಥ್ಯ ಸ್ಥಿತಿಯಲ್ಲ. ಆ ಸ್ವಸ್ಥ ಸ್ಥಿತಿಯಲ್ಲಿ ನಿಂತು ಯಾವ ರೋಗವನ್ನು ಕೂಡ ಈ ದೇಹಕ್ಕೆ ಬಂದಿರುವ ಸಮಸ್ಯೆ ಎಂಬ ಭಾವದಿಂದ ನೋಡುವವನು ಮಾನಸಿಕವಾಗಿಯೂ ಸ್ವಸ್ಥನಾಗಿದ್ದು ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಇದ್ದರೂ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬಹುದಲ್ಲವೇ? ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.